ವಿಧಾನಸೌಧಕ್ಕೆ ಬರ್ತಾ ಇದ್ದೀನಿ. ಅಷ್ಟೊತ್ತಿಗೆ ಸಾಹೇಬರು ನಡೆದು ಬರ್ತಾ ಇದ್ರು, ವಿಧಾನಸೌಧ ಮೆಟ್ಲ ಹತ್ರ ಬರ್ತಾ ಇದ್ದ. ಕೇಳಿದೆ, ಏನು ಸರ್ ಹೇಗಿತ್ತು ಸರ್, ಇವತ್ತು ಭಾಳ ಖುಷಿಯಾಗಿದ್ದೀರಿ, ನಾನು ಮಾಮೂಲಾಗಿ ಟಗರು ಹೇಗಿದ್ದೀರಿ ಅಂತೆಲ್ಲ ಕೇಳ್ತೀವಿ. ಆ ಥರ ಅಂದರೆ ಒಂಥರ ಸಾಹೇಬ್ರ ಜೊತೆಗೆ. ಆವಾಗ ಒಳ್ಳೆ ನಾಟಿ ಕೋಳಿ ಚೆನ್ನಾಗಿತ್ತ ಅಂತ ಕೇಳಿದೆ. ಭಾರಿ ಚೆನ್ನಾಗಿತ್ತು ಕಣೋ, ಒಳ್ಳೆ ಇದು ಮೈಸೂರು ಮಾದರಿ ಮಾಡಿದರು, ನಿಜವಾಗ್ಲೂ ಖುಷಿ ಆಯಿತು, ಒಳ್ಳೆ ಊಟ ಒಳ್ಳೆ ತಿಂಡಿ ತಿಂದೆ ಕಣೋ, ಭಾರಿ ಖುಷಿ ಆಯಿತು ಅಂತ ಹೇಳಿದ್ರು. ಇದೇ ಥರ ಈ ನಗು ಭಾರಿ ಚೆನ್ನಾಗಿದೆ ಇವತ್ತು ಅಂತ ಕೇಳಿದೆ. ಅದು ಅಷ್ಟೇ ಸಹಜವಾಗಿ. ಅವಾಗ ಅಂದರೆ ಶಾಶ್ವತ ಅಲ್ಲ, ರಾಜಕೀಯ ನಮ್ಮ ಅಪ್ಪನ ಮನೆ ಆಸ್ತಿನ ಅಲ್ಲ ಕೇಳ್ದೇನೆ. ಅವಾಗ ಹೇಳಿದಾಗ ಅವ್ರು ಹೇಳಿದ್ರು, ಏನೋ ಇವತ್ತು ಭಾರಿ ಕಲರ್ಫುಲ್ ಆಗಿ ಬಂದಿದ್ಯಾ ನೀನು ಏನೋ ಅಂತ ಹೇಳಿದ್ರು. ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಸಾಹೇಬ್ರೆ, ಹೀಗಿದ್ದೀರಿ, ನೀವೆಷ್ಟು ಖುಷಿ ಇದ್ರೆ ನಾವು ಖುಷಿಯಾಗಿರ್ಬೇಕಲ್ಲ ಸಾಹೇಬ್ರೆ ಅಂದೆ. ಹಂಗೆ ಮಾತಾಡ್ತಾ ಹೆಗಲ ಮೇಲೆ ಕೈ ಹಾಕುತ್ತಾ ಬರ್ತಾ ಏನು ರಾಜಕೀಯವಾಗಿ ಇದೆಲ್ಲ ಕೆಲವೊಂದು ಹೇಳಿದ್ರು, ಅಷ್ಟು ಬಿಟ್ಟರೆ ಬೇರೆ ಇಲ್ಲ. ನಿಮ್ಮ ಟಿವಿ ಮಾಧ್ಯಮ ಮುಂದೆನೇ ಬಂದರು, ಮಾತಾಡ್ತಾನೆ ಬಂದಿದ್ದಾರೆ. ಅದು ಬೇರೆ ಏನು ಮಾತಾಡಿದ್ದು ಏನೂ ಇಲ್ಲ. ಥರ ಏನು ಮಾಡಿ ಅಂದರೆ ಸಿದ್ದರಾಮಯ್ಯ ಅವ್ರು ಯಾವಾಗಲೂ ಹಾಗೆ ಅಲ್ವ, ಅಂದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಏನಾರು ಹೇಳ್ಬೇಕಂದ್ರೆ ನೇರವಾಗಿ ಹೇಳಿ ಕೈ ತೊಳ್ಕೊಬಿಡ್ತಾರೆ. ಆ ಥರ ಹೇಳಿದ್ರು. ಆ ಥರ ಏನಿಲ್ಲ, ರಾಜಕೀಯ ಬಿಡ ಇದೆಲ್ಲ ಮಾಮೂಲು ಅಂತ ಹೇಳಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಏನು ಹೇಳಿದ್ದಿಲ್ಲ. ನಿಮಗೆ ಇದೆಲ್ಲ ಮಾತಾಡಿ ಈ ಸಿನಾರಿಯೋ ನೋಡಿದ್ಮೇಲೆ ಏನು ಅನಿಸ್ತದೆ? ನನಗೇನಾಗಿದೆ, ಒಂದು ರಾಜ್ಯಕ್ಕೆ ಒಂದು ಸಂದೇಶ ಹೋಗಿದೆ. ಇವತ್ತು ಮೊನ್ನೆ ಸಾಹೇಬರು ಅವ್ರು ಹೋಗಿರೋದು, ಇವತ್ತು ಅವ್ರು ಬಂದಿರೋದು, ನಮ್ಮ ಒಂದೆಲ್ಲೋ ಒಂದು ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಣ್ಣ ಗೊಂದಲಗಳಿದ್ದಲ್ಲ, ಇವತ್ತು ಅದನ್ನು ಹೋಗಲಾಡಿಸಿ ವಿರೋಧ ಪಕ್ಷದವರು ಬಾಯಿ ಮುಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಒಂದು ಸಂದೇಶ ಹೋಗಿದೆ, ಅದು ಖುಷಿಯಾಗಿದೆ ಅಷ್ಟೇ. ಸಿದ್ದರಾಮಯ್ಯ ಅವರು ಯಾವತ್ತೂ ನೇರ ನಡೆ ನುಡಿ ಏನಿದ್ರು ಅಲ್ಲೇ ಹೇಳ್ತಾರೆ. ಅವ್ರು ಯಾವ್ದನ್ನೂ ಅಥವಾ ತುಂಬ ಏನೋ ಆಗ್ತಾ ಇದೆ ಅಂದ್ರೂ ಕೂಡ ತುಂಬ ತಲೆಗೆ ಅಣಿಸ್ಕೊಳ್ಳಲ್ಲ ಅದನ್ನ. ಆದರೆ ಏನು ಮಾಡಬೇಕು ಅದನ್ನ ಮಾಡ್ತಾರೆ ಅಥವಾ ಅವ್ರು ಹೇಳ್ತಾರೆ ಅನ್ನುವಂಥದ್ದು. ಬಹುಶಃ ಹಂಗೆ ಅವರು ಹಾಗೆ ಇದನ್ನ ಸ್ವೀಕರಿಸಿದ್ದಾರೆ ಎಲ್ಲ ಬೆಳವಣಿಗೆಗಳನ್ನ ತಮ್ಗೆ ಅನ್ಸುತ್ತಾ? ನೋಡಿ, ಅವರಲ್ಲಿ ಏನಂದರೆ, ನನಗೆ ಬೆಳಗ್ಗೆ ಬಂದಿರೋದು, ಡಿ ಕೆ ಸಾಹೇಬ್ರ ಮನೆ ಬಂದಿರೋದು, ಅಲ್ಲಿ ಇದ್ದಿರೋದು ಎಲ್ಲ ನೋಡಿದಾಗ ಅವ್ರ ಮುಖದಲ್ಲಿ ಒಂದು ಕಳೆ ಇತ್ತು, ಒಂದು ಖುಷಿ ಇತ್ತು. ಯಾವುದೇ ಏನು ಕೋಪ ಏನು ಮಾಡ್ಕೊಡ್ತಾರೆ ಇರಲಿಲ್ಲ. ಅದೆಲ್ಲ ಒಂದು ಬಾಂಧವ್ಯ. ಆ ಥರ ನಡವಳಿಕೆ ಕೇಂದ್ರದ ನಾಯಕರಲ್ಲೇ ಇಲ್ಲೇ ಅವ್ರು ಕೂತ್ಕೊಂಡು ಒಂದು ರೀತಿಯ ಸಮಾನತೆಯಲ್ಲಿ ತೋರಿಸ್ಕೊಂಡಿರೋದು ಖುಷಿಯಾಗಿದೆ. ನಮಗೇನು ರಾಜ್ಯ ಸರ್ಕಾರ ಗಟ್ಟಿಯಾಗಿದೆ, 136 ಜನ ಬಂದಿದ್ದಾರೆ, ಇವತ್ತು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರ ಒಂದು ಶಕ್ತಿಯಾಗಿರ್ಬೇಕು ಅನ್ನೋದು ಉದ್ದೇಶ, ಅಷ್ಟು ಬಿಟ್ಟು ಏನೇ ಇಲ್ಲ. ಭಾಳ ಖುಷಿ ಇರ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಇವತ್ತು ವಿಧಾನಸೌಧದಲ್ಲಿ ಬಂದಾಗ ಖುಷಿಯಾಗಿದ್ದದ್ದು ನಮಗೊಂದು ಕಾಣಿಸ್ತು. ಒಬ್ಬರು ಶಾಸಕರಾಗಿ ಎಲ್ಲ ಖುಷಿಯನ್ನು ನೋಡ್ತಿದ್ದಾರೆ, ನಿಮಗೇನು ಅನಿಸುತ್ತೆ? ಅಂದರೆ ಯಾವಾಗ ಏನು ಬದಲಾವಣೆನಾ ಇಲ್ವಾ, ಅಥವಾ ಏನು ನಿಮ್ಗೇನು ಮಾಹಿತಿ ಏನು ನಿಮಗೆ? ಅಲ್ಲ, ಬದಲಾವಣೆ ಬಗ್ಗೆ ನಾನು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾನು ರಾಷ್ಟ್ರೀಯ ನಾಯಕರು ಅಲ್ಲ ನಾವು. ಅದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ, ಏನು ಮಾಡಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡ್ತಾರೆ. ಬಟ್ ಒಂದು ರಾಜಕೀಯ ಗೊಂದಲ ಇರುವಂಥದ್ದು ಏನು ಇದ್ರೂ ಸಣ್ಣ ಪುಟ್ಟದಿತ್ತು, ಅದೆಲ್ಲ ಬಗೆಹರಿದಂಗೆ ನಾನು ಇನ್ಮೇಲೆ ಯಾವುದೇ ಗೊಂದಲ ಇರಲ್ಲ. ಇದ್ರ ವ್ಯಾಲಿಡಿಟಿ ಏನು ಹಾಗಾದರೆ? ನೋಡೋಣ, ಈಗ ಮುಂದೆ ಹೈಕಮಾಂಡ್ 8ನೇ ತಾರೀಕೇನೋ ಬರಬೇಕಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ರು. ಅದು ಅವತ್ತು ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಅಂದರೆ ಬೇರೆ ಏನು ನಿಮಗೆ ಮಾಹಿತಿ ಇಲ್ಲ ಹಾಗೆ? ಪವರ್ ಶೇರಿಂಗ್ ಇದೆ ಇಲ್ಲ? 15% ಏನೋ ಮಂತ್ರಿಗಳು ಮಾಡ್ತೀನಿ ಅಂತ ಹೇಳಿದ್ದು ಕೇಳಿದ್ದೀನಿ, ಬಿಟ್ಟರೆ ಬೇರೆ ಏನು ಹೇಳಿದ್ದಿಲ್ಲ. ಮಂತ್ರಿ ಸ್ಥಾನವನ್ನು 15% ಕೊಡಬೇಕು ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಏನು ಕೇಳಿಲ್ಲ. ನೀವೇನೋ ಕೇಳಿಲ್ಲ? ನೀವೇನೋ ಡಿಮ್ಯಾಂಡ್ ಮಾಡಿದ್ರ ಸಚಿವ? ನಾನು ಪ್ರತಿ ಸರಿ ಮಾಡಿದ್ದೇನೆ, ಯಾವಾಗಲೂ ಡಿ ಕೆ ಸಾಹೇಬರು ಕೇಳ್ತೀವಿ, ಮುಖ್ಯಮಂತ್ರಿಗಳ ಹತ್ರ ಕೇಳಿದ್ದೀನಿ. ಹಾಗೆ ಆ ಥರ ಯಾವುದು ನನಗೆ ಕಾಣಿಸ್ಲಿಲ್ಲ. ಅದು ಕೇಳಿದ್ದೀವಿ ಅಷ್ಟೇ. ನಿಮ್ಗೇನು ಬೇರೆ ಏನಿದು ಅಂದರೆ ಮಾತಾಡಿದಾಗ ಬೇರೆ ವಿಚಾರಗಳೇನು ಚರ್ಚೆ ಆಗಿಲ್ಲ? ಯಾವುದೇ ಇಲ್ಲ. ನಾವು ಹೋದಾಗ ಒಂದು ಮಂತ್ರಿ ಸ್ಥಾನ ಕೊಡಿ ಸರ್, 3 ಸರಿ MLA ಆಗಿದ್ದೀನಿ, ಒಂದು ಅವಕಾಶ ಕೊಡಿ, ಅದು ಹಿಂದುಳಿದ ವರ್ಗದಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ದೀನಿ. ಆಯ್ತು ಬಿಡಪ್ಪ, ನೋಡೋಣಪ್ಪ ಅಂತ ಹೇಳಿದ್ದಾರೆ. CM ಖುಷಿಯಾಗಿದ್ರಾ? ಖುಷಿಯಾಗಿದ್ರು, ಭಾಳ ಖುಷಿಯಾಗಿದ್ರು. ಒಳ್ಳೆ ನಾಟಿ ಕೋಳಿ ಬಗ್ಗೆ ಭಾರಿ ಚೆನ್ನಾಗಿ ವರ್ಣನೆ ಮಾಡಿದ್ರು. ನಮ್ಗೆ ಅದೇ ಬೇಕಾಗಿತ್ತು, ಚೆನ್ನಾಗಿ ಒಳ್ಳೇದಾಯ್ತಲ್ಲ. ಏನು ಹೇಳಿದ್ರು ನಾಟಿ ಕೋಳಿ? ತುಂಬ ಚೆನ್ನಾಗಿತ್ತು ಕಣ ನಾಟಿ ಕೋಳಿ ಗೋಪಾಲ್. ಇದೇ ಥರ ಹೇಳಿದ್ರು, ಗೋಪಾಲ್ ನಾಟಿ ಕೋಳಿ ಭಾರಿ ಚೆನ್ನಾಗಿತ್ತು, ನಮ್ಮ ಮೈಸೂರು ಭಾಗದಲ್ಲಿ ಮಾಡ್ದಂಗೆ ಇತ್ತು, ನಾನು ಒಳ್ಳೆ ಚೆನ್ನಾಗಿ ಊಟ ಮಾಡಿದೆ ನಾನು ಕಣ, ಖುಷಿ ಆಯಿತು. ಹಂಗಂದ್ರೆ ದಗ್ದಗ್ದ ಬಂದರು, ಭಾಳ ಖುಷಿಯಾಗಿ ಬಂದರು. ಒಳಗಡೆ ಮಾತಾಡಿದ ಬೇರೆ ಏನು ಹೇಳಿಲ್ವಾ? ಅಲ್ಲಿ ಎಂಟ್ರೆನ್ಸಲ್ಲೇ ಅದೆಲ್ಲ ಏನು ಹೇಳಲಿಲ್ಲ, ಅಷ್ಟೇ ಕೇಳಿದ್ದು ನಾನು. ತುಂಬ ಖುಷಿಯಾಗಿತ್ತು ನನಗೂ. ಅವರ ಖುಷಿ ಕಂಡು ನಮಗೂ ಹರ್ಷ ಆಯಿತು. ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡೆ ಹೊರಗಡೆ ಕರ್ಕೊಬಂದು ಬೇರೆ ಎಲ್ಲ ಮಾತಾಡ್ತಾ ಬಂದರು ಅಷ್ಟೇ. ಓಕೆ, ಇದು ಸಾಗರದ ಶಾಸಕರಾಗಿರ್ತಕ್ಕಂಥ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಮುಖ್ಯಮಂತ್ರಿಗಳು ಖುಷಿಯಾಗಿದ್ದು, ಶಾಸಕನಾಗಿ ನನಗೂ ಖುಷಿಯಾಗಿದೆ, ಎಲ್ಲವೂ ಒಂದು ರೀತಿಯ ಗೊಂದಲ ಬಗೆಹರಿದಿದೆ, ಹಾಗಾಗಿ ನಮಗೂ ಒಂದು ಸಂತೋಷದ ವಿಚಾರ. CM ಮಾತ್ರ ಸಾಕಷ್ಟು ಖುಷಿಯಲ್ಲಿದ್ದಾರೆ ಅನ್ನೋದು ಶಾಸಕ ಗೋಪಾಲಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ರಾಜಕೀಯ ಎಂಬ ಸಿಎಂ ಹೇಳಿಕೆ ವಿಚಾರವಾಗಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಪಬ್ಲಿಕ್ ಟಿವಿ ಜೊತೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜಕೀಯ ಗೊಂದಲ ಬೇಡ ಎಂಬ ಅರ್ಥದಲ್ಲಿ ಸಿಎಂ ಹೇಳಿದ್ದಾರೆ.
ಬಿಕ್ಕಟ್ಟು ಬಗೆಹರಿಸುವ ನಿಟ್ಟಿನಲ್ಲಿ ಸಿಎಂ ಮಾತನಾಡಿದ್ದಾರೆ. ಇನ್ಯಾವ ಗೊಂದಲವೂ ಕೂಡ ಇಲ್ಲ. ಸಿಎಂ ಮುಖದಲ್ಲಿ ನಾವು ಖುಷಿಯನ್ನ ಕಂಡದ್ದು, ನಮಗೂ ಸಮಾಧಾನ ಆಗಿದೆ. ಹೀಗಂತ ಪಬ್ಲಿಕ್ ಟಿವಿ ಜೊತೆಗೆ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡೋ ಮೂಲಕವಾಗಿ ಮುಖ್ಯಮಂತ್ರಿಗಳು ಏನ್ ಮಾತನಾಡಿದ್ರು, ರಾಜಕೀಯ ಹೇಳಿಕೆಗೆ ವಿಶೇಷ ಅರ್ಥ ಬೇಡ ಅನ್ನುವ ರೂಪದ ಮಾತನ್ನ ಅವರು ಆಡಿದ್ದಾರೆ. ಭಾಳ ಖುಷಿಯಾಗಿದ್ದೀರಿ, ನಾನು ಮಾಮೂಲಾಗಿ ಟಗರು ಹೇಗಿದ್ದೀರಿ ಅಂತೆಲ್ಲ ಕೇಳ್ತೀವಿ ಆ ಥರ. ಅಂದರೆ ಒಂಥರ ಸಾಹೇಬ್ರ ಜೊತೆಗೆ ಆವಾಗ ಒಳ್ಳೆ ನಾಟಿ ಕೋಳಿ ಚೆನ್ನಾಗಿತ್ತ ಅಂತ ಕೇಳಿದೆ. ಭಾರಿ ಚೆನ್ನಾಗಿತ್ತು ಕಣೋ, ಒಳ್ಳೆ ಇದು ಮೈಸೂರು ಮಾದರಿ ಮಾಡಿದ್ರು, ನಿಜವಾಗ್ಲೂ ಖುಷಿ ಆಯಿತು, ಒಳ್ಳೆ ಊಟ ಒಳ್ಳೆ ತಿಂಡಿ ತಿಂದೆ ಕಣೋ, ಭಾರಿ ಖುಷಿ ಆಯಿತು ಅಂತ ಹೇಳಿದ್ರು. ಇದೇ ಥರ ಈ ನಗು ಭಾರಿ ಚೆನ್ನಾಗಿದೆ ಇವತ್ತು ಅಂತ ಕೇಳಿದೆ, ಅದು ಅಷ್ಟೇ ಸಹಜವಾಗಿ. ಅವಾಗ ಅಂದ್ರೆ ಶಾಶ್ವತ ಅಲ್ಲ, ರಾಜಕೀಯ ನಮ್ಮ ಅಪ್ಪನ ಮನೆ ಆಸ್ತಿನ ಅಲ್ಲ ಕೇಳ್ದೇನೆ. ಅವಾಗ ಹೇಳಿದಾಗ ಅವ್ರು ಹೇಳಿದ್ರೆ ಏನೋ ಇವತ್ತು ಭಾರಿ ಕಲರ್ಫುಲ್ ಆಗಿ ಬಂದಿದ್ಯಾ ನೀನು ಏನೋ ಅಂತ ಹೇಳಿದ್ರು. ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಸಾಹೇಬ್ರೆ, ಹೀಗಿದ್ದೀರಿ, ನೀವೆಷ್ಟು ಖುಷಿ ಇದ್ರೆ ನಾವು ಖುಷಿಯಾಗಿರ್ಬೇಕಲ್ಲ ಸಾಹೇಬ್ರೆ ಅಂದೆ. ಹಂಗೆ ಮಾತಾಡ್ತಾ ಹೆಗಲ ಮೇಲೆ ಕೈ ಹಾಕತ್ತ ಬರ್ತಾ ಏನು ರಾಜಕೀಯವಾಗಿ ಇದೆಲ್ಲ ಕೆಲವೊಂದು ಹೇಳಿದ್ರು, ಅಷ್ಟು ಬಿಟ್ರೆ ಬೇರೆ ಇಲ್ಲ. ನಿಮ್ಮ ಟಿವಿ ಮಾಧ್ಯಮ ಮುಂದೆನೆ ಬಂದ್ರು, ಮಾತಾಡ್ತಾನೆ ಬಂದಿದ್ದಾರೆ. ಅದು ಬೇರೆ ಏನು ಮಾತಾಡಿದ್ದು ಏನೇ ಇಲ್ಲ. ಥರ ಏನು ಮಾಡಿ ಅಂದ್ರೆ ಸಿದ್ದರಾಮಯ್ಯ ಅವ್ರು ಯಾವಾಗಲೂ ಹಾಗೆ ಅಲ್ವಾ, ಅಂದ್ರೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ, ಏನಾರು ಹೇಳ್ಬೇಕಂದ್ರೆ ನೇರವಾಗಿ ಹೇಳಿ ಕೈ ತೊಳ್ಕೊಬಿಡ್ತಾರೆ ಆ ಥರ ಹೇಳಿದ್ರು. ಆ ಥರ ಏನಿಲ್ಲ, ರಾಜಕೀಯ ಬಿಡ ಇದೆಲ್ಲ ಮಾಮೂಲು ಅಂತ ಹೇಳಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಏನು ಹೇಳಿದ್ದಿಲ್ಲ. ನಿಮ್ಗೆ ಇದೆಲ್ಲ ಮಾತಾಡಿ ಈ ಸಿನಾರಿಯೋ ನೋಡಿದ್ಮೇಲೆ ಏನು ಅನಿಸ್ತದೆ? ನನಗೇನಾಗಿದೆ, ಒಂದು ರಾಜ್ಯಕ್ಕೆ ಒಂದು ಸಂದೇಶ ಹೋಗಿದೆ. ಇವತ್ತು ಮೊನ್ನೆ ಸಾಹೇಬರು ಅವ್ರು ಹೋಗಿರೋದು, ಇವತ್ತು ಅವ್ರು ಬಂದಿರೋದು, ನಮ್ಮ ಎಲ್ಲೋ ಒಂದು ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಣ್ಣ ಗೊಂದಲಗಳಿದ್ದಿದ್ದಲ್ಲ, ಇವತ್ತು ಅದನ್ನು ಹೋಗಲಾಡಿಸಿ ವಿರೋಧ ಪಕ್ಷದವರು ಬಾಯಿ ಮುಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಒಂದು ಸಂದೇಶ ಹೋಗಿದೆ, ಅದು ಖುಷಿಯಾಗಿದೆ ಅಷ್ಟೇ. ಸಿದ್ದರಾಮಯ್ಯ ಅವರು ಯಾವತ್ತೂ ನೇರ ನಡೆ ನುಡಿ ಏನಿದ್ರು ಅಲ್ಲೇ ಹೇಳ್ತಾರೆ. ಅವ್ರು ಯಾವ್ದನ್ನೂ ಅಥವಾ ತುಂಬ ಏನೋ ಆಗ್ತಾ ಇದೆ ಅಂದ್ರೂ ಕೂಡ ತುಂಬ ತಲೆಗೆ ಅಣಿಸ್ಕೊಳ್ಳಲ್ಲ ಅದನ್ನ. ಆದರೆ ಏನು ಮಾಡಬೇಕು ಅದನ್ನ ಮಾಡ್ತಾರೆ ಅಥವಾ ಅವ್ರು ಹೇಳ್ತಾರೆ ಅನ್ನುವಂಥದ್ದು. ಬಹುಶಃ ಹಂಗೆ ಅವ್ರು ಹಾಗೆ ಇದನ್ನ ಸ್ವೀಕರಿಸಿದ್ದಾರೆ ಎಲ್ಲ ಬೆಳವಣಿಗೆಗಳನ್ನ ತಮ್ಗೆ ಅನ್ಸುತ್ತಾ? ನೋಡಿ, ಅವರಲ್ಲಿ ಏನಂದರೆ ನನಗೆ ಬೆಳಗ್ಗೆ ಬಂದಿರೋದು, ಡಿ ಕೆ ಸಾಹೇಬ್ರ ಮನೆ ಬಂದಿರೋದು, ಅಲ್ಲಿ ಇದ್ದಿರೋದು ಎಲ್ಲ ನೋಡಿದಾಗ ಅವ್ರ ಮುಖದಲ್ಲಿ ಒಂದು ಕಳೆ ಇತ್ತು, ಒಂದು ಖುಷಿ ಇತ್ತು. ಯಾವುದೇ ಏನು ಕೋಪ ಏನು ಮಾಡ್ಕೊಡ್ತಾರೆ ಇರಲಿಲ್ಲ. ಅದೆಲ್ಲ ಒಂದು ಬಾಂಧವ್ಯ. ಆ ಥರ ನಡವಳಿಕೆ ಕೇಂದ್ರದ ನಾಯಕರೆಲ್ಲನೇ ಇಲ್ಲೇ ಅವ್ರು ಕೂತ್ಕೊಂಡು ಒಂದು ರೀತಿಯ ಸಮಾನತೆಯಲ್ಲಿ ತೋರಿಸ್ಕೊಂಡಿರೋದು ಖುಷಿಯಾಗಿದೆ. ನಮಗೇನು ರಾಜ್ಯ ಸರ್ಕಾರ ಗಟ್ಟಿಯಾಗಿದೆ, 136 ಜನ ಬಂದಿದ್ದಾರೆ, ಇವತ್ತು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರ ಒಂದು ಶಕ್ತಿಯಾಗಿರ್ಬೇಕು ಅನ್ನೋದು ಉದ್ದೇಶ, ಅಷ್ಟು ಬಿಟ್ಟು ಏನಿಲ್ಲ. ಭಾಳ ಖುಷಿ ಇರ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಇವತ್ತು ವಿಧಾನಸೌಧದಲ್ಲಿ ಬಂದಾಗ ಖುಷಿಯಾಗಿದ್ದದ್ದು ನಮಗೊಂದು ಕಾಣಿಸ್ತು. ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಯಲ್ಲಿ ಯಾವುದೇ ರೀತಿಯ ಅನ್ಯ ಅರ್ಥವನ್ನ ಕಲ್ಪಿಸೋದು ಬೇಡ, ರಾಜಕೀಯ ಮಾಮೂಲಿ ಅನ್ನೋ ರೀತಿಯಲ್ಲೇ ಮುಖ್ಯಮಂತ್ರಿಗಳು ಮಾತನಾಡಿರೋದು. ಈ ಮೂಲಕವಾಗಿ ವಿರೋಧ ಪಕ್ಷಗಳಿಗೆ ಒಂದು ಸಂದೇಶ ಕೂಡ ರವಾನೆಯಾಗಿದೆ. ನಮ್ಮಲ್ಲಿ ಸಮಾನತೆ ಇದೆ ಅನ್ನೋದನ್ನ ತೋರಿಸೋದಕ್ಕೆ ಇಬ್ಬರು ನಾಯಕರು ಮುಂದಾಗಿದ್ದು ಇದು ಬಹಳ ಒಳ್ಳೆ ಬೆಳವಣಿಗೆ. ಗೊಂದಲಗಳು ಏನಿದೆ ಎಲ್ಲವೂ ಕೂಡ ಈ ಮೂಲಕ ಬಗೆಹರಿದಿದೆ. ಅವರ ಖುಷಿ ಹೀಗೆ ಇರಲಿ ಅನ್ನೋದು ನನ್ನ ಬಯಕೆ ಅಂತ ಬೇಳೂರು ಗೋಪಾಲಕೃಷ್ಣ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದರು.